ಬಿ ಜೆ ಪಿಗೆ ಒಡೆಯರ್ ಬಂದರೆ ಏನು ಲಾಭ? ಈ ಹಿಂದೆ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಅವರು 4 ಬಾರಿ ಎಂ ಪಿ ಆಗಿದ್ದರು ಕಾಂಗ್ರೆಸ್ನಿಂದ. ಆಮೇಲೆ ಬಿ ಜೆ ಪಿಗೆ ಬಂದರು. ಕಾಂಗ್ರೆಸ್ಸಿಂದ ಒಮ್ಮೆ ಸೋಲ್ತಾರೆ, ಬಿ ಜೆ ಪಿಯಿಂದ ಒಮ್ಮೆ ಸೋಲ್ತಾರೆ. ಆದರೆ ಯಾವತ್ತೂ ಮಂತ್ರಿ 2004 ಫೈನಲ್. ಅದಾದ ನಂತರ ಅವರು ರಾಜಕೀಯ ಕಂಟೆಸ್ಟ್ ಮಾಡಿಲ್ಲ. ಈಗ ದೊಡ್ಡ ರೀತಿಯಲ್ಲಿ ಲೆಕ್ಕಾಚಾರ ಆಗ್ತಾ ಇದೆ. ಈ ಹಿಂದುತ್ವ, ರಾಮ ಮಂದಿರ, ಆಮೇಲೆ ಹಿಂದೂ ರಾಜರು ಹೀಗೆಲ್ಲ ಬರ್ತಾ ಇದೆಯಲ್ವಾ. ಹಾಗಾಗಿ ಒಡೆಯರ್ ಆಯ್ಕೆ ಹಿಂದೆ 10 ಲೆಕ್ಕಾಚಾರಗಳನ್ನು ಸ್ಥಳೀಯ RSS ಕೂಡ ಮಾಡಿದೆ ಅಂತೇಳಿ. ಏನು 11 ಜಿಲ್ಲೆಗಳಲ್ಲಿ ಬಿ ಜೆ ಪಿ ಬೆಳೆಯಬೇಕಾಗಿದೆ. ಆ 11 ಜಿಲ್ಲೆಗಳಲ್ಲಿ ಬೆಳೆಯಬೇಕು ಅಂತಂದರೆ ನೀವು JDS ಸಖ್ಯವನ್ನು ಹೊಂದಿದ್ದೀರಿ. JDS ಇವತ್ತು ಜೊತೆಗಿರುತ್ತೆ, ನಾಳೆ ದೂರ ಆಗಬಹುದು, ಇವತ್ತಿರ್ಬೋದು. ಅವರು ವಾಪಸ್ ಹೋದಾಗ ಓಟನ್ನು ತಗೊಂಡು ಹೋಗ್ಬೋದು. ಆದರೆ ಹಳೆ ಮೈಸೂರಿನಲ್ಲಿ ಬಿ ಜೆ ಪಿ ಬಲಿಷ್ಠವಾಗಬೇಕು, ಇದು ಬಿ ಜೆ ಪಿ ಚಿಂತನೆ. ಒಂದು ಕಡೆ ಮೈಸೂರು ಭಾಗದಲ್ಲಿ, ಮತ್ತೊಂದು ಕಡೆ ಮಂಡ್ಯ ಭಾಗದಲ್ಲಿ. ಮೈಸೂರು ಭಾಗದಲ್ಲಿ ಮಹಾರಾಜರಾದರೆ, ಮಂಡ್ಯ ಭಾಗದಲ್ಲಿ ಶತಾಯಗತಾಯ ಸುಮಲತಾ ಅವರನ್ನು ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಮಾಡಿದರೆ ಪಕ್ಷ ಕಟ್ಟಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಕೇಂದ್ರ ನಾಯಕರಿಗಿದೆ. ಹಳೆ ಮೈಸೂರಲ್ಲೇ ಈಗ ಬಿ ಜೆ ಪಿಗೆ ಸಮಸ್ಯೆ ಇರೋದು. ಹಳೆ ಮೈಸೂರಲ್ಲಿ ಬಿ ಜೆ ಪಿಯನ್ನು ಗಟ್ಟಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಬಹುತೇಕ ಎಲ್ಲ ಕಡೆ ಭಾಳ ಸ್ಟ್ರಾಂಗ್ ಇದೆ ಕೇಸರಿ ಪಡೆ. 11 ಈ ಹಳೆ ಮೈಸೂರು ಭಾಗ ಹೊರತುಪಡಿಸಿದರೆ, ಒಡೆಯರ್ ಬಂದರೆ ಹಳೆ ಮೈಸೂರಲ್ಲಿ ಬಿ ಜೆ ಪಿಗೆ ಬಲ ಬರುತ್ತೆ. ಈ 11 ಎಲ್ಲ ಹಳೆ ಮೈಸೂರು ಪ್ರಾಂತ್ಯ ಇದೆಯಲ್ಲ, ಇಲ್ಲಿರುವಂಥ ಎಲ್ಲರೂ ಕೂಡ ಈಗ ನೀವು ನಾಳೆ ಅವರು ಕಣಕ್ಕೆ ಇಳಿದರೆ, ಅವರು ರೋಡಿಗೆ ಬಂದರೆ, ಅದು ರೋಡಿಗೆ ಅಂದರೆ ಓಟ್ ಕೆಳಕ್ಕೆ ಬಂದರೆ ಏನು ಮಾಡ್ತಾರೆ? ಎಲ್ಲರೂ ಕೂಡ ನೆಲಕ್ಕೆ ನಮಸ್ಕಾರ ಮಾಡ್ತಾ ಇರ್ತಾರೆ. ರಾಜ ಮಹಾರಾಜ ಆ ಮರ್ಯಾದೆ ಇದೆಯಲ್ಲ ರಾಜರಿಗೆ ಈಗಲೂ ಇದೆ. ಹಾಗಂತ ನೀವು ಕೇಳ್ಬೋದು, ಕೆಲವೊಮ್ಮೆ ಪ್ರಶ್ನೆ ಮಾಡ್ಬೋದು, ಏನು ರೀ ಪ್ರಜಾತಂತ್ರ ವ್ಯವಸ್ಥೆ ಆಯಿತು 1947ರಿಂದ ಪ್ರಜಾತಂತ್ರ ವ್ಯವಸ್ಥೆ, ರಾಜ ಮರ್ಯಾದೆ ಹೀಗೆಲ್ಲ ಇಲ್ಲ, ಹಾಗೆ ಹೀಗೆ ಅಂತ ನೀವು ಕೇಳ್ಬೋದು. ಹಾಗಂತ ಲಂಡನ್ ಬಕಿಂಗ್ಹ್ಯಾಮ್ ಪ್ಯಾಲೇಸ್, ಅಲ್ಲಿ ಮಹಾರಾಣಿ, ಅಲ್ಲಿ ಪ್ರಧಾನಿ ಇದ್ದಾರೆ, ಅದನ್ನು ಯಾರು ಮಾತಾಡೋದು? ಅದು ಏನು ರೀ ರಾಣಿ ಮಹಾರಾಣಿ ಹಿಂಗೆಲ್ಲ ಮಾತಾಡ್ತಾರೆ. ನಮ್ಮ ರಾಜರಾಣಿಯರ ಬಗ್ಗೆ ಮಾತಾಡಿದ ತಕ್ಷಣ ನಮಗೆ ಬೇರೆ ಪ್ರಶ್ನೆ ಮಾಡೋರಿಗೆ ನಾನು ಹೇಳಿ ಏನು ಲಾಭ? ಮಹಾರಾಜರು ಅಂತ ಹೇಳುವಾಗ ಒಕ್ಕಲಿಗರೂ ಮಹಾರಾಜರು, ಲಿಂಗಾಯತರಿಗೂ ಮಹಾರಾಜರು, ದಲಿತರಿಗೂ ಮಹಾರಾಜರು, OBC ವರ್ಗಕ್ಕೂ ಮಹಾರಾಜರು, ಎಲ್ಲೆಲ್ಲ ಹರಿದು ಹಂಚೋಗಿರುತ್ತಲ್ಲ ಕಾಂಗ್ರೆಸ್ಸು, BJP, JDS ಅಂತೇಳಿ. ಮಹಾರಾಜರ ಕಾರಣಕ್ಕಾಗಿ ಮತ್ತೆ ಅದು ವಾಪಸ್ ಬರ್ಬೋದು. ಈ ಮಹಾರಾಜರು ಒಂದು ವೇದಿಕೆಯಲ್ಲಿ ನಿಂತು, ಮತ್ತೊಂದು ಕಡೆ ನರೇಂದ್ರ ಮೋದಿ ವೇದಿಕೆಯಲ್ಲಿ ನಿಂತು ಮಾತಾಡುವಂಥ ಸಂದರ್ಭದಲ್ಲಿ ಹೇಗೆಲ್ಲ ಇರ್ಬೋದು? ನರೇಂದ್ರ ಮೋದಿ ಅವರಿಗೆ ಮಾತು ಹೇಳ್ಕೊಡ್ಬೇಕಾ? ಇದೆಲ್ಲ ಲೆಕ್ಕಾಚಾರ. ಎಲ್ಲಿ ಚಾಮರಾಜನಗರ, ಮೈಸೂರು, ಮಂಡ್ಯ, ಅನೇಕ ಯಾವ ಭಾಗಗಳಿಗೆಲ್ಲ ಮಹಾರಾಜರು ಆಡಳಿತಕ್ಕೆ ಒಳಪಟ್ಟಿತ್ತೋ ಅಲ್ಲೆಲ್ಲ ಇವರ ಪ್ರಚಾರ ಮಾಡಿಸ್ತಾರೆ. ಆ ಲಾಭ ಲೆಕ್ಕಾಚಾರ ನಡೀತಿದೆ.